ಶಶಾಂಕ್ ಸರ್ ಇಲ್ಲಿವರೆಗೂ ಮಾಡದಿರೋಂಥ ಒಂದು ಅಂದರೆ ಒಂದು ಜಾನರ್ ಆಗ್ಬೋದು ಅಥವಾ ಒಂದು ಹೇಳ್ದಿರೋಂಥ ಒಂದು ಕತೆ ಅಂದರೆ ನನಗನ್ಸ್ದಂಗೆ ಕನ್ನಡಕ್ಕೆ ಇದು ತುಂಬ ಹೊಸ ರೀತಿಯಾದ ಒಂದು ಕತೆ ಇದು. ಈ ಥರದ್ದೊಂದು ಸಿನಿಮಾ ನಾನು ನೋಡಿಲ್ಲ, ಅಂದರೆ ನಮ್ಮಲ್ಲಿ ಮಾಡಿಲ್ಲ. ಸೊ ಒಂದು ವಿಭಿನ್ನವಾದ ಒಂದು ಚಿತ್ರ ಪ್ಲಸ್ ನನಗೆ ಎಸ್ಪೆಷಲಿ ಬೇರೆ ಥರನೇ ಒಂದು ಮ್ಯಾನರಿಸಮ್ ಆಗ್ಬೋದು, ಒಂದು ಏನು ನೀವು ನೋಡಿದ್ರಿ ಅದೊಂದು ಬಾಡಿ ಲ್ಯಾಂಗ್ವೇಜ್ ಅಥವಾ ಲುಕ್ಕು ಪ್ರತಿಯೊಂದು ಅಥವಾ ಕ್ಯಾರೆಕ್ಟ್ರು, ಸೊ ಅದು ಕಂಪ್ಲೀಟ್ಲಿ ಒಂದು ಡಿಫ್ರೆಂಟ್ ಶೇಡು. ಸೊ ಸುಮಾರೊಂದು ಫ್ಯಾಮಿಲಿ ಹುಡುಗ, ಒಂದು ಒಳ್ಳೆ ಹುಡುಗ, ಸೊ ಇದೇ ಥರದ್ದು ಜಾಸ್ತಿ ಮಾಡ್ತಾ ಇದ್ದೆ. ಸೊ ಒಂದೇ ಸತಿ ಕರ್ಕೊಂಬಂದು ನಾವು ಬ್ರ್ಯಾಟ್ ಮಾಡಿಬಿಟ್ರು ಸರ್. ಅಂದರೆ ಕಂಪ್ಲೀಟ್ ನಾನಲ್ಲ, ಸೊ ಆ ಥರದೊಂದು ಪಾತ್ರ. ಆ್ಯಂಡ್ ತುಂಬ ಅದ್ಭುತವಾಗಿ ಬಂದಿದೆ. ಆಲ್ಮೋಸ್ಟ್ ಒಂದು 80-90% ಶೂಟಿಂಗ್ ಆಗೋಗಿದೆ, 90% ಮೇಲೆ ಆಗೋಗಿದೆ ಶೂಟಿಂಗು. ಸೊ ತುಂಬ ಅದ್ಭುತವಾಗಿ ಬಂದಿದೆ. ನನಗೆ ತುಂಬ ಒಂದು ಎಕ್ಸೈಟ್ಮೆಂಟ್ ಈ ಸಿನಿಮಾದಲ್ಲಿದೆ ಡೆಫಿನೆಟ್ಲಿ. ಯಾಕಂದರೆ ಕೌಸಲ್ಯ ಸಿನಿಮಾ ಪ್ರೆಸ್ ಮೀಟಲ್ಲಿ ಹೇಳಿದ್ದೆ, ಡೆಫಿನೆಟ್ಲಿ ಇದೊಂದು ತುಂಬ ವರ್ಷಗಳ ತನಕ ಉಳ್ಕೊಳ್ಳೋಂಥ ಒಂದು ಚಿತ್ರ ಅಂತ. ಸೊ ಅದೇ ರೀತಿ ಬ್ರ್ಯಾಟ್ ತುಂಬ ವಿಭಿನ್ನವಾದ ಪ್ಲಸ್ ತುಂಬ ಇವತ್ತಿನ ಜನ್ರೇಷನ್ಗೆ, ಇವತ್ತಿನ ಯೂತ್ಸ್ಗೆ ಅಟ್ರ್ಯಾಕ್ಟ್ ಆಗುವಂಥ ಒಂದು ಸಬ್ಜೆಕ್ಟ್ ಇದು. ನಿಮಗೆ ಆ್ಯಕ್ಚುಲಿ ಸೂಕ್ಷ್ಮವಾಗಿ ಪೋಸ್ಟರು ಅಥವಾ ನೀವು ಸಾಂಗು ಸೂಕ್ಷ್ಮವಾಗಿ ನೋಡಿದ್ರೆ ಆ್ಯಕ್ಚುಲಿ ಕತೆ ಅದರಲ್ಲಿದೆ. ಸೊ ಅದನ್ನು ಅಬ್ಸರ್ವ್ ಮಾಡ್ಬೋದು. ಅಲ್ಲಿ ಏನೇನು ನಮ್ಮ ಸಿನಿಮಾದಲ್ಲಿ ಹೇಳಕ್ಕೆ ಹೊರಟಿದ್ದೀವಿ ಎಲ್ಲ ಅಂಶಗಳು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ನನಗೆ ಗೊತ್ತಿಲ್ಲ ಕತೆ ಎಷ್ಟು ಹೇಳ್ಬೋದು ಏನೋ ಅಂತ. ಶಶಾಂಕ್ ಸರ್ ಹೇಳಿ ಏನೇನು ರಿವೀಲ್ ಮಾಡ್ತಾರಂತ. ಆ್ಯಂಡ್ ಮಂಜು ಸರ್ ಬಗ್ಗೆ ಹೇಳಲೇಬೇಕು. ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಈ ಸಿನಿಮಾಗೆ ನಿಮಗೆ ಪ್ರತಿಯೊಂದು ಫ್ರೇಮಲ್ಲೂ ರಿಚ್ನೆಸ್ ಆಗ್ಬೋದು, ಕಾಸ್ಟ್ಯೂಮ್ಗಳಾಗ್ಬೋದು, ಎಲ್ಲೂ ಕಾಂಪ್ರಮೈಸ್ ಆಗದೆ ತುಂಬ ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದಾರೆ. ಐ ಥಿಂಕ್ ಕಾಸ್ಟ್ಯೂಮ್ಸ್ ಈ ಫಿಲಮ್ಗೆ ನಾನು ಹಾಕಿರೋಷ್ಟು ಇನ್ಯಾವ ಸಿನಿಮಾಗೂ ಹಾಕಿಲ್ಲ. ಐ ಥಿಂಕ್ ಇಷ್ಟು ವರ್ಷ ನಾನು ಏನು ಹಾಕಿದ್ದೆ ಎಲ್ಲ ಸೇರಿಸಿ ಒಂದೇ ಸಿನಿಮಾದಲ್ಲಿ ಹಾಕಿದ್ದಾರೆ. ತುಂಬ ಅಂದರೆ ಒಂದು ಅಪ್ಡೇಟೆಡ್ ಕಾಸ್ಟ್ಯೂಮು, ನಿಮಗೆ ಒಂದು 2-3 ಏನು ಹೇಳ್ತಾರೆ, ಒಂದು ಲೇಯರ್ಸ್ ಬರ್ತಾ ಹೋಗುತ್ತೆ. ನಿಮಗೆ ಒಂದು ಮಿಡಲ್ ಕ್ಲಾಸು, ಒಂದು ಹೈ ಕ್ಲಾಸು, ಆ ಥರದ್ದು ಒಂದಷ್ಟು ವೇರಿಯೇಷನ್ಸ್ ಬರ್ತಾ ಹೋಗುತ್ತೆ ಸಿನಿಮಾದಲ್ಲಿ. ಸೊ ಒಂದೊಂದಕ್ಕೂ ವಿಭಿನ್ನವಾದ ಒಂದು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ. ನಿಮಗೆ ಸ್ಕ್ರೀನ್ ಮೇಲೆ ನೋಡಿದಾಗ ಗೊತ್ತಾಗುತ್ತೆ. ಅಂದರೆ ನನ್ನ ಬೇರೆ ರೀತಿನೇ ತೋರಿಸಿದ್ದಾರೆ. ತುಂಬ ಎಕ್ಸೈಟ್ ಆಗಿದ್ದೀನಿ ಈ ಚಿತ್ರಕ್ಕೆ ಡೆಫಿನೆಟ್ಲಿ. ಆ್ಯಂಡ್ ಮನೀಷಾ ಅವರು ಮೊದಲನೇ ಸಿನಿಮಾ ಕನ್ನಡದಲ್ಲಿ, ಸೊ ಈಗ ಮುಂಚೆ ತೆಲುಗಲ್ಲಿ ಮಾಡಿದ್ದಾರೆ. ಸೊ ಅವ್ರಿಗೆ ಈ ಫಿಲ್ಮ್ ಮುಖಾಂತರ ಒಂದು ಒಳ್ಳೆ ನಟಿ ಡೆಫಿನೆಟ್ಲಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ. ವೆಲ್ಕಮ್ ಮನೀಷಾ. ಆ್ಯಂಡ್ ಸಾಕಷ್ಟು ತಾರಾಗಣವಿದೆ, ಸ್ಟಾರ್ ಕಾಸ್ಟ್ಗಳು. ಈಗ ನಮ್ಮ ಡ್ರ್ಯಾಗನ್ ಮಂಜು ಅವರಿದ್ದಾರೆ, ನನ್ನ ಫೇವ್ರೆಟ್ ವಿಲನ್ ರಮೇಶ್ ಸರ್ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಆ್ಯಂಡ್ ತುಂಬ ಫ್ರೆಂಡ್ಸ್ ಕ್ಯಾರೆಕ್ಟರ್ಗಳು ಬರ್ತಾ ಇರ್ತಾರೆ. ಐ ಥಿಂಕ್ ಒಂದು ಕೂತ್ಕೊಂಡು ನೋಡೋರಿಗೆ ಒಂದು ಹಬ್ಬ ಅಂತೂ ಡೆಫಿನೆಟ್ಲಿ ಇರುತ್ತೆ ಥಿಯೇಟ್ರಲ್ಲಿ. ನನ್ನ ಕೆರಿಯರಲ್ಲಿ ಫಸ್ಟ್ ಟೈಮ್ ನಾನು ವರ್ಕ್ಶಾಪ್ ಎಲ್ಲ ಮಾಡಿ ಈ ಕ್ಯಾರೆಕ್ಟ್ರಿಗೆ ಒಂದಷ್ಟು ದಿನ ರಿಹರ್ಸಲ್ ಥರ ಎಲ್ಲ ಮಾಡಿ ಆಮೇಲೆ ನಾವು ಶೂಟ್ ಹೋಗಿದ್ದು. ಸೊ ಅದೊಂದು ಅಂದರೆ ನಿಮಗೆ ಕ್ಯಾರೆಕ್ಟರ್ ಕಂಪ್ಲೀಟ್ಲಿ ಬೇರೆ ಥರ ಇದ್ದಿದ್ದರಿಂದ. ಆಮೇಲೆ ಡೈಲಾಗ್ಸು ಅಯ್ಯೋ ಎಷ್ಟಿದೆ ಅಂದರೆ ನಂದು ಡಬ್ಬಿಂಗ್ ಮಾಡೋಕ್ಕೆ ಮೋಸ್ಟ್ಲಿ ಒಂದು ತಿಂಗಳು ಬೇಕಾಗುತ್ತೆ, ಅಷ್ಟು ಡೈಲಾಗ್ಸು ಆ ಕ್ಯಾರೆಕ್ಟ್ರಿಗೆ. ಸೊ ತುಂಬ ಮಾತಾಡೋಂಥ ಒಂದು ಪಾತ್ರ. ಅರ್ಜುನ್ ಜನ್ಯ ಸರ್ ನನಗೆ ಫಸ್ಟ್ ಕಾಲ್ ಮಾಡಿ ಹೇಳಿದಾಗ, ಅಂದರೆ ಟೈಟಲ್ ರಿವೀಲ್ಗೋಸ್ಕರನೇ ಒಂದು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ಐ ವಾಸ್ ಎಕ್ಸೈಟೆಡ್. ಬಿಕಾಸ್ ಕನ್ನಡದಲ್ಲೇ ನನಗೆ ಗೊತ್ತಿರೋ ಪ್ರಕಾರ ಇದು ಫಸ್ಟ್ ಟೈಮ್ ಈ ಥರ ಒಂದು ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರೋದು. ಆ್ಯಂಡ್ ನೀವು ಕೇಳಿರೋ ಪ್ರಕಾರ, ನೋಡಿರೋ ಪ್ರಕಾರ ತುಂಬ ಚೆನ್ನಾಗೇ ಬಂದಿದೆ ಅಂತ ಅನಿಸುತ್ತೆ. ಆ್ಯಂಡ್ ನನ್ನ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್, ಶೂಟಿಂಗ್ ಇರಲಿ. ಮತ್ತು ಆ್ಯಂಡ್ ಇನ್ನೊಂದು ಹೇಳಬೇಕಂದ್ರೆ ಲಿರಿಕ್ಸ್ ಶಶಾಂಕ್ ಸರ್ರೇ ಕಂಪ್ಲೀಟಾಗಿ ಬರೆದಿರೋದು. ಆ್ಯಂಡ್ ಎಲ್ಲ ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕು. ಒಂದು ಸಣ್ಣ ಪುಟ್ಟ ಚೇಂಜಸ್ ನಾನು ಮಾಡಿದ್ದೀನಿ, ಮಾಡಿಫಿಕೇಷನ್ಸ್ ಮಾಡಿದ್ದೀನಿ ಅಷ್ಟೇ. ಮಂಜುನಾಥ್ ಸರ್ ಒಂದು ಸೂಪರ್ ಹಿಟ್ ಸಿನಿಮಾ ಕೊಟ್ಟಿದ್ರೆ ತುಂಬ ಗ್ಯಾಪ್ ತೊಗೊಂಡ್ರಿ. ಈ ಸಿನಿಮಾ ಹಿಟ್ಟಾದರೂ ಗ್ಯಾಪ್ ತೊಗೋಬೇಡಿ ದಯವಿಟ್ಟು. ಒಳ್ಳೊಳ್ಳೆ ಸಿನಿಮಾ ಮಾಡ್ತಾಯಿರಿ. ಆ್ಯಂಡ್ ಮ್ಯೂಸಿಕ್ ಬಗ್ಗೆ ಹೇಳಬೇಕು ಅಂದರೆ ಶಶಾಂಕ್ ಸರ್ ಆ್ಯಂಡ್ ಅರ್ಜುನ್ ಜನ್ಯ ಕಾಂಬಿನೇಷನ್ ಎಲ್ಲ ಸೂಪರ್ ಹಿಟ್ ಆಗಿದೆ. ಸೊ ಇದು ಡೆಫಿನೆಟ್ಲಿ ಈ ಸಾಂಗ್ ಬಿಟ್ಟು ಇನ್ನೂ 2 ಸಾಂಗ್ ಇದೆ, ಒಂದು ಐಟಮ್ ಸಾಂಗ್ ಇದೆ, ಒಂದು ಮೆಲೋಡಿ ಸಾಂಗ್ ಇದೆ. 100% 2 ಸಾಂಗು ಇದಕ್ಕಿಂತ ತುಂಬ ಚೆನ್ನಾಗಿದೆ. ಅದು ಇನ್ನೂ ಹಿಟ್ ಆಗುತ್ತೆ. ಇದು ಚೆನ್ನಾಗಿದೆ, ಬಟ್ ಅದೆರಡು ತುಂಬ ಚೆನ್ನಾಗಿದೆ. ಸೊ ಆಲ್ ದಿ ಬೆಸ್ಟ್ ಶಶಾಂಕ್ ಸರ್ ಆ್ಯಂಡ್ ಅರ್ಜುನ್ ಜನ್ಯ ಕಾಂಬಿನೇಷನ್. ಆ್ಯಂಡ್ ಡಾರ್ಲಿಂಗ್ ಕೃಷ್ಣ ಸರ್ ತುಂಬ ಚೆನ್ನಾಗಿ ಕಾಣ್ತಾ ಇದ್ದೀರಾ ಈ ಗೆಟಪ್ಪಲ್ಲಿ, ಫುಲ್ ಮೇಕ್ ಓವರ್. ಆ್ಯಂಡ್ ಆಲ್ ದಿ ಬೆಸ್ಟ್ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಅಂತ ಕೇಳ್ತೀನಿ. ರಾಹುಲ್ ಡಿಟೋ ಸರ್, ಭೀಮಾಯಿಂದ ಚೇಂಜ್ ಆಯಿತು. ರ್ಯಾಪೆಲ್ಲ ಇವಾಗ ನಮ್ಮ ತುಂಬ ಲೇಟಾಗಿ ಬಂತು, ಬಟ್ ತುಂಬ ಫಾಸ್ಟಾಗಿ ತಗೊಳ್ತಾ ಇದೆ. ಎಲ್ಲ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಸಾಂಗ್ ಬರಲಿ ಅಂತ ಕೇಳ್ಕೊತೀನಿ. ನಾನು ಮನೀಷಾ ಕಾಂದ್ಕೂರ್. ಈ ಟೈಟಲ್ ಲಾಂಚಿಗೆ ಬಂದಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು.
ನಾನು ಒರಿಜಿನಲಿ ಕನ್ನಡದ ಹುಡುಗಿ, ಆದರೆ ನನಗೆ ಮೊದಲು ಅವಕಾಶ ಸಿಕ್ಕಿದ್ದು ತೆಲುಗಿನಲ್ಲಿ. ಕನ್ನಡದಲ್ಲಿ ಲಾಂಚ್ ಆಗಬೇಕು ಅನ್ನೋ ಆಸೆ ಈಗ ಫುಲ್ಫಿಲ್ ಆಗಿದೆ. ಅದು ಕೂಡ ಪ್ರಜ್ವಲ್ ಸರ್, ಯಶ್ ಸರ್, ರಾಧಿಕಾ ಮ್ಯಾಮ್, ನೇಹಾ ಶೆಟ್ಟಿ ಇಂಥ ಹೊಸಬ್ರನ್ನ ಲಾಂಚ್ ಮಾಡಿರೋದು ಲಕ್ಕಿ ಡೈರೆಕ್ಟರ್ ಶಶಾಂಕ್ ಸರ್. ಸೊ ನಾನು ಲಕ್ಕಿ ಅಂತಾನೆ ಹೇಳಬೇಕು. ಶಶಾಂಕ್ ಸರ್ ಮೂವೀಸಲ್ಲಿ ಆ ಸ್ಪೆಷಲ್ಟಿ ಏನಂದರೆ ಅವರು ಹೀರೋಯಿನ್ ಪಾತ್ರಕ್ಕೆ ತುಂಬ ಇಂಪಾರ್ಟೆನ್ಸ್ ಕೊಡ್ತಾರೆ. ಈ ಫಿಲ್ಮ್ ಟೈಟಲ್ ಹೀರೋ ಕ್ಯಾರೆಕ್ಟರ್ ಮೇಲೆ ಇದ್ದರು, ಹೀರೋಯಿನ್ ಕ್ಯಾರೆಕ್ಟರ್ಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಥ್ಯಾಂಕ್ಫುಲ್ ಟು ಆರ್ DOP ಸರ್, ಅಭಿಲಾಷ್ ಸರ್. ಶೂಟಿಂಗ್ ಟೈಮಲ್ಲಿ ಅವರು ನನಗೆ ತುಂಬ ಕಾನ್ಫಿಡೆನ್ಸ್ ಕೊಟ್ಟರು. ಈ ಚಿತ್ರದಲ್ಲಿ ನಾನು ಒಂದು ಮಿಡಲ್ ಕ್ಲಾಸ್ ಹುಡುಗಿಯ ಪಾತ್ರ ಮಾಡಿದ್ದೀನಿ. ಎಲ್ಲ ಮಿಡಲ್ ಕ್ಲಾಸ್ ಹುಡುಗಿರಿಗೆ ಕನೆಕ್ಟ್ ಆಗುವಂತಹ ಪಾತ್ರ ಅದು. ಈ ಪಾತ್ರಕ್ಕೋಸ್ಕರ ಪ್ರಿಪೇರ್ ಆಗೋದಕ್ಕೆ ವರ್ಕ್ಶಾಪ್, ರಿಹರ್ಸಲ್ಸ್ ಎಲ್ಲ ಮಾಡಿದ್ದೀನಿ. ಆ ಪ್ರಾಸೆಸ್ಸಲ್ಲಿ ಕೃಷ್ಣ ಸರು ನನಗೆ ತುಂಬ ಹೆಲ್ಪ್ ಮಾಡಿದರು. ಸೊ ಥ್ಯಾಂಕ್ ಯು ವೆರಿ ಮಚ್. ಶಶಾಂಕ್ ಸರ್ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗೋ ಥರ ಪರ್ಫಾರ್ಮೆನ್ಸ್ ನಾನು ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆಲ್ಲರ ಸಪೋರ್ಟ್ ಮತ್ತು ಬ್ಲೆಸ್ಸಿಂಗ್ಸ್ ಈ ಹೊಸ ಕಲಾವಿದೆ ಮೇಲೆ ಇರಲಿ. ಥ್ಯಾಂಕ್ ಯು. ಶಶಾಂಕ್ ಸರ್ ಜೊತೆ ಇದು ನನ್ನ ಮೊದಲನೇ ಸಿನಿಮಾ. ಆ್ಯಂಡ್ ಇತ್ತೀಚೆಗಷ್ಟೇ ನಾನು ಚಿತ್ರರಂಗಕ್ಕೆ ನಟನೆಗೆ ಅಂತ ಬಂದಿರೋದು. ಅವರು ತಕ್ಷಣ ಕರೆದು ಒಂದು ಪಾತ್ರ ಮಾಡಬೇಕು ನೀವು ಅಂತ ಹೇಳಿದ್ರು. ನನಗೆ ಶಶಾಂಕ್ ಸರು ಮೊದಲಿಂದನೂ ತುಂಬ ಇಷ್ಟವಾದ ನಿರ್ದೇಶಕ. ಅವ್ರು ಎದುರು ಕೂತಿದ್ದಾರೆ ಅಂತ ಹೇಳ್ತಿಲ್ಲ, ನಿಜವಾಗ್ಲೂ ಇದು ಸತ್ಯ ಕೂಡ. ಅವ್ರ ಹೆಸರಿಗೆ ತಕ್ಕಂಥ ನಿರ್ದೇಶಕ ಅವರು. ಶಶಾಂಕ ಅಂದರೆ ಚಂದ್ರ, ಹಿ ಈಸ್ ಕ್ಲಿಯರ್ ಆ್ಯಂಡ್ ಕೂಲ್. ಅದು ನನಗೆ ಇಷ್ಟ ಆಗಿರೋ ಅವರಲ್ಲಿ ವಿಷಯ. ಅವರಿಗೆ ಯಾವುದೇ ರೀತಿಯಾದ ಶೂಟಿಂಗ್ನಲ್ಲಿರ್ಬೋದು, ಪಾತ್ರ ವಿವರಣೆಯಲ್ಲಿರ್ಬೋದು, ಪಾತ್ರ ನಿಭಾಯಿಸೋ ರೀತಿಲಿರ್ಬೋದು, ಯಾವುದೇ ರೀತಿಯಾದ ಧಾವಂತ ಇಲ್ಲ, ಹರಕಿರಿ ಇಲ್ಲ. ಆರಾಮಾಗಿ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದನ್ನು ನಮ್ಮ ಮೂಲಕ ನೀಟಾಗಿ ತೆಗೆಸಿ ನೀಟಾಗಿ ಮನೆ ಕಳಿಸ್ಕೊಡ್ತಾರೆ. ಹಾಗಾಗಿ ನನಗೆ ಅವರು ಅಂದರೆ ಇತ್ತೀಚಿನ ದಿನಗಳಲ್ಲಿ ನಾನು ಕೆಲಸ ಮಾಡಿದ ನಿರ್ದೇಶಕರಲ್ಲಿ ಅವರು ಈಸ್ ವೆರಿ ಕ್ಲಿಯರ್. ಆ ವಿಷಯದಲ್ಲಿ ನನಗೆ ಅವ್ರು ಭಾಳ ಇಷ್ಟ. ಮತ್ತು ಮಂಜು ಬಗ್ಗೆ ನಾನು ಹೇಳಲೇಬೇಕು. ನಂದು ಇವ್ರದ್ದು ಭಾಳ ಒಳ್ಳೆ ಕಾಂಬಿನೇಷನ್ ಈ ಸಿನಿಮಾದಲ್ಲಿ. ಅಂದರೆ ಸದಾ ಒಟ್ಟಿಗೆ ಇರ್ತೀವಿ, ಒಂದು ನೀವು ಮಜಾ ಮಾಡ್ತೀರಾ ಅಷ್ಟಂತೂ ಹೌದು ನಮ್ಮಿಬ್ಬರ ಕಾಂಬಿನೇಷನ್ನ. ಆ್ಯಂಡ್ ಐ ಶುಡ್ ಟೆಲ್ ಅಬೌಟ್ ಅಭಿಲಾಷ್ ಕಲ್ಹಟ್ಟಿ. ಅವರು ತುಂಬ ಒಳ್ಳೆ ಎಸ್ಥೆಟಿಕ್ ಸೆನ್ಸ್ ಇರುವಂಥ ಕ್ಯಾಮ್ರಾ ಸಿನಿಮಾಟೋಗ್ರಾಫರು. ಆ್ಯಂಡ್ ಕೃಷ್ಣ ಸರ್ ವಾಸ್ ವೆರಿ ನಮ್ಮ ಜೊತೆಗೆ ತುಂಬ ಚೆನ್ನಾಗಿ ಇದ್ದು, ಚೆನ್ನಾಗಿ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು, ಯಾವುದೇ ರೀತಿಯಾದ ತುಂಬ ನಾನು ಅಚ್ಯುತ, ಕೃಷ್ಣ ಸರ್ ಎಲ್ಲರೂ ತುಂಬ ಆರಾಮಾಗಿ ಮಾತಾಡಿಕೊಂಡು ಫ್ರೆಂಡ್ಸ್ ಥರ ಶೂಟಿಂಗ್ ಮಾಡಿದ್ದೀವಿ. ಇನ್ನೊಬ್ಬರು ವಿಷಯ ಹೇಳಲೇಬೇಕು, ಈ ಡಾಲ್ಫಿನ್ ಎಂಟರ್ಟೈನ್ಮೆಂಟ್ ಅಂತ ಈ ಮಂಜುನಾಥ್ ಕಣ್ಕೂರ್ ಅಂತ ಪ್ರೊಡ್ಯೂಸರ್ ಇದೆಲ್ಲ, ಅವರು ಡಾಲ್ಫಿನ್ ಅಂತ ಕರೆಕ್ಟಾಗಿ ಇಟ್ಕೊಂಡಿದ್ದಾರೆ. ಯಾಕಂದರೆ ಡಾಲ್ಫಿನ್ ಇಸ್ ಅ ವೆರಿ ಆ್ಯಕ್ಟಿವ್ ಅನಿಮಲ್. ಅವರು ಅಷ್ಟೇ ಒಂದು ನಿಮಿಷ ಸುಮ್ಮನೆ ಇರೋದಿಲ್ಲ. ಟಕ 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 ಅಂತ ಓಡಾಡ್ತಾ ಇರ್ತಾರೆ, ಟಕ 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 ಅಂತ ಎಲ್ಲರ ಜೊತೆ ಬೆರೀತಾ ಇರ್ತಾರೆ. ಆ್ಯಕ್ಟ್ರಸ್ನ ಚೆನ್ನಾಗಿ ಮಾತಾಡಿಸ್ತಾರೆ, ಟೆಕ್ನಿಷಿಯನ್ನ ಮಾತಾಡಿಸ್ತಾರೆ, ಸ್ಪಾಟಲ್ಲಿ ಇರ್ತಾರೆ, ಓಡಾಡ್ತಾರೆ. ಹೀ ಈಸ್ ವೆರಿ ಆ್ಯಕ್ಟಿವ್. ಅಂದರೆ ಪ್ರೊಡ್ಯೂಸರ್ಸು ಹಾಗೆ ಆ್ಯಕ್ಟಿವ್ ಆಗಿರೋದು ತುಂಬ ಕಡಿಮೆ ನಾನು ಇತ್ತೀಚಿನ ದಿನಗಳಲ್ಲಿ ನೋಡಿರೋಲ್ಲಿ. ಹೀ ಈಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ಹಿ ಹ್ಯಾಸ್ ಆಲ್ ದಿ ನಾಲೆಡ್ಜ್ ಅಬೌಟ್ ಎವ್ರಿಥಿಂಗ್. ಸೊ ಅವ್ರಿಗೆ ಒಳ್ಳೇದಾಗಬೇಕು ಡಾಲ್ಫಿನ್ ಎಂಟರ್ಟೈನ್ಮೆಂಟ್ಗೆ. ಅಟ್ ದಿ ಸೇಮ್ ಟೈಮ್ ಶಶಾಂಕ್ ಸರ್ಗೆ, ಎವ್ರಿಬಡಿ ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ತಮಾಷೆಯಾಗಿ ಚೆನ್ನಾಗಿ ಮಾಡಿದ್ದೀವಿ ನಾವಿಬ್ಬರೂ. ಯು ಪೀಪಲ್ ವಿಲ್ ಎಂಜಾಯ್ ಇಟ್. ಇಷ್ಟು ಫ್ರೀಡಮ್ ಕೊಟ್ಟಿದ್ದು ನಮ್ಮ ಡಾಲ್ಫಿನ್ ಎಂಟರ್ಟೈನ್ಮೆಂಟು ಪ್ರೊಡ್ಯೂಸರ್ ಸರ್ಗೆ ತುಂಬ ಧನ್ಯವಾದ. ಮತ್ತು ಶಶಾಂಕ್ ಸರು, ನಾನು ಎಷ್ಟೇ ಹಿಂಸೆ ಕೊಟ್ಟರು, ನಾನು ಎಷ್ಟೇ ಹಿಂಸೆ ಕೊಟ್ಟರು ಕೂಲಾಗಿ ಶೂಟಿಂಗ್ ಮಾಡಿ ತುಂಬ ಕಂಫರ್ಟಬಲ್ ಇಟ್ಕೊಂಡ್ರು. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾಕಂದರೆ ಭೀಮಾಗೆ ರಿಹರ್ಸಲ್ ಮಾಡಿದ್ವಿ, ಅಲ್ಲಿ ಎಲ್ಲರೂ ಹೇಳ್ತಾರೆ ಡೈಲಾಗ್ಸ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಸಾರು ರಿಹರ್ಸಲ್ ಕರೆದಾಗ ಏನಿರುತ್ತೆ ಡೈಲಾಗ್ ಅಂತ ಹೋಗ್ಬಿಟ್ಟು ಅಲ್ಲಿಗೆ. ಅವಾಗ ಗೊತ್ತಾಗಲಿಲ್ಲ, ಕ್ಯಾಮ್ರಾ ಮುಂದೆ ಗೊತ್ತಾಗಿ ಆ್ಯಕ್ಷನ್ ಆಗಿದ ತಕ್ಷಣ ಮರ್ತೋಗ್ಬಿಡ್ತದೆ ಎಲ್ಲನೂ. ಹೆವಿ ಹಿಂಸೆ ಕೊಟ್ಟಿದ್ದೀನಿ ಸಾರ್ಗೆ. ಮತ್ತು ಎಲ್ಲನೂ ಸ್ಪೋಟಿವ್ ತೊಗೊಂಡು ತುಂಬ ಸೂಪರಾಗಿ ಮಾಡಿದ್ರು ಶೂಟಿಂಗ್. ನನಗೆ ತುಂಬ ಇಷ್ಟ ಆಯಿತು. ಅದು ಶೂಟಿಂಗ್ ಥರ ಅನಿಸ್ತಾ ಇಲ್ಲ. ಒಂದು ಅಲ್ಲಿ ಏನು ಇವಾಗ ಕಾಲೇಜ್ ಹೋದ್ವಿ, ಮತ್ತು ಇಲ್ಲಿ ಫಾರಿನಲ್ಲಿ ಕಾಲೇಜ್ ಹೋಗೋ ಥರ ಇತ್ತು. ಒಂದು ಒಳ್ಳೆ ಎಜುಕೇಷನ್ ಕೊಟ್ಟರು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಮತ್ತು ಕೋ ಆರ್ಟಿಸ್ಟು ಸಪೋರ್ಟ್ ತುಂಬ ಬೇಕಿದೆ ಎಲ್ಲ ಕಡೆ. ಮತ್ತು ಅಚ್ಚು ಸರ್ ಆಗಲಿ ಎಲ್ಲನೂ ಬಂದ್ಬಿಟ್ಟು ಸ್ವಲ್ಪ ಕಂಫರ್ಟಬಲ್ ಇಟ್ಕೊಂಡ್ರು. ಯಾಕಂದರೆ ಇವಾಗ ನಂದು ಇದು 2ನೇ ಮೂವಿ ಆ್ಯಕ್ಚುಲಿ ಹೇಳ್ಬೇಕು ಹೋದರೆ. ಬೇರೆ ಮೂವೀಸ್ ಮಾಡ್ತಾ ಇದ್ದೀನಿ, ಇಲ್ಲಿ ಬಂದ್ಬಿಟ್ಟು ಡೈಲಾಗ್ಸ್ ಇರೋವಾಗ ಸಪೋರ್ಟಿಂಗ್ ಮಾಡ್ತಾಯಿದ್ರು. ತುಂಬಾ ಕಂಫರ್ಟಬಲ್ ಇಟ್ಕೊಂಡ್ರು. ತುಂಬ ಖುಷಿ ಅನಿಸುತ್ತೆ ಈ ದೊಡ್ಡ ಟೀಮ್ ಜೊತೆ ಕೈ ಜೋಡಿಸಿದ್ದಕ್ಕೆ. ತುಂಬ ಥ್ಯಾಂಕ್ಸ್. ಈ ಟೀಮ್ ಇನ್ನೂ ದೊಡ್ಡದಾಗಿ ಸಕ್ಸಸ್ ಕಾಣಬೇಕು. ಥ್ಯಾಂಕ್ ಯು ಸೊ ಮಚ್. ಈ ಸಿನಿಮಾದಲ್ಲಿ ಡಾರ್ಲಿಂಗ್ ಕೃಷ್ಣ ಸರ್ ಅಂದರೆ ಬ್ರ್ಯಾಟ್ ಕ್ರಿಸ್ಟಿ ಅವ್ರ ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೀವಿ. ಸೊ ಸಿನಿಮಾದಲ್ಲಿ ವರ್ಕ್ ಮಾಡಬೇಕಾದ್ರೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಶಶಾಂಕ್ ಸರ್ ಅವರ ಡೈರೆಕ್ಷನಲ್ಲಿ. ಆ್ಯಂಡ್ ಆಲ್ಸೋ ಡಾರ್ಲಿಂಗ್ ಕೃಷ್ಣ ಸರ್ ಕೂಡ ಒಂದು ಒಳ್ಳೆ ಫ್ರೆಂಡ್ ಥರ ಇದ್ದರು.
ಸೊ ನಾವೆಲ್ಲ ಇನ್ಸ್ಟಾಗ್ರಾಮಲ್ಲಿ ಅದು ಇದು ಮಾಡ್ಕೊಂಡಿದ್ದವರು ಒಂದು ಸಿನಿಮಾಗೆ ಅಂತ ಕರೆದಾಗ ಆ ಕಂಫರ್ಟ್ ಸ್ಪೇಸ್ ಕೊಟ್ಟು ನೀವು ಆ್ಯಕ್ಟ್ ಮಾಡ್ಬೋದು ಅಂತ ಹೇಳ್ಕೊಟ್ಟಿದ್ದು ಶಶಾಂಕ್ ಸರು. ಆ್ಯಂಡ್ ಆಲ್ಸೋ ಎಲ್ಲ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಸರ್ ಆಗಿರ್ಬೋದು, ಡಿಪಾರ್ಟ್ಮೆಂಟ್ಸ್ ಅವರ ರಾಜು ಸರ್ ಆಗಿರ್ಬೋದು, ಅಭಯ್ ಸರ್ ಆಗಿರ್ಬೋದು, ಆರ್ಟ್ ಡಿಪಾರ್ಟ್ಮೆಂಟ್ ಅವರು ಎಲ್ಲ ಸಖತ್ತಾಗಿ ಕೋಆರ್ಡಿನೇಟ್ ಮಾಡಿದ್ದಾರೆ. ಎಸ್ಪೆಷಲಿ ಮಂಜು ಸರ್ ಲೈಕ್ ಫ್ರೆಂಡ್ಲಿ ಅಂದರೆ ಪ್ರೊಡ್ಯೂಸರನ್ನು ಅವ್ರಿಗೆ ಗತ್ತೇ ಇಲ್ಲ, ತುಂಬ ಫ್ರೆಂಡ್ ಆಗಿರ್ತಿದ್ರು. ಅವರೇ ಫಸ್ಟ್ ಬಂದು ಮಾತಾಡ್ಸ್ತಿದ್ರು ಇಫ್ ಇನ್ ಕೇಸ್ ಏನಾದ್ರು ನಾವು ನೋಡಿಲ್ಲ ಅಂದಿದ್ರು. ಸೊ ಯಾ, ಕಂಫರ್ಟ್ ಝೋನ್ ಇತ್ತು. ಆ್ಯಂಡ್ ಗುಡ್ ಲಕ್ ಬ್ರ್ಯಾಡ್ ಟೀಮ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಎಂಟೈರ್ ಟೀಮ್. ಥ್ಯಾಂಕ್ ಯು. ನಾವು ಡಾರ್ಲಿಂಗ್ ಕೃಷ್ಣ ಸರ್ದು ಬ್ರ್ಯಾಡ್ ಗ್ಯಾಂಗ್ ನಾವೆಲ್ಲ ನಾವು 4 ಜನ ಫ್ರೆಂಡ್ಸ್ ಇದ್ದೀವಿ. ಸರ್ ನಮ್ಮದು 5th ಗ್ಯಾಂಗ್ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಶಶಾಂಕ್ ಸರ್, ಅಭಿಲಾಷ್ ಸರ್, ಮಂಜುನಾಥ್ ಸರ್ ಫಾರ್ ಗಿವಿಂಗ್ ಅಸ್ ದಿಸ್ ಆಪರ್ಚುನಿಟಿ ಆ್ಯಂಡ್ ವಿ ಆರ್ ರಿಯಲಿ ಗ್ರೇಟ್ಫುಲ್ ಫಾರ್ ದಿಸ್. ನಾವು ಶಶಾಂಕ್ ಸರ್ ಮತ್ತು ಕೃಷ್ಣ ಸರ್ ನಮ್ಮ ಮೈಸೂರಲ್ಲಿ ನನ್ನ ಕಾಲೇಜ್ ಡೇಸ್ ಅವ್ರ ಸಿನಿಮಾ ಸಾಂಗ್ಸ್ ಇಲ್ಲದೆ ನಾನು ಕಳೆದೇ ಇಲ್ಲ. ಅವ್ರ ಜೊತೆ ಮಾಡಿ ತುಂಬ ಖುಷಿ ಆಯಿತು. ನಮ್ಮ ಪ್ರೊಡ್ಯೂಸರ್ ಸರ್ಗೆ ಅವ್ರ ಬ್ರ್ಯಾಟ್ ಅಂದರೆ ನಾವು ಟೈನಿ ಬ್ರ್ಯಾಟು, ಆನ್ ಸ್ಕ್ರೀನು ಹಾಫ್ ಸ್ಕ್ರೀನು ಎಲ್ಲ ಕಡೆ ತೊಂದರೆ ಕೊಟ್ಟಿದ್ದೀವಿ. ಅದು ಸ್ಕ್ರೀನ್ ಮೇಲೂ ಚೆನ್ನಾಗಿದೆ, ಆಫ್ ಸ್ಕ್ರೀನ್ ಸ್ವಲ್ಪ ಕಮ್ಮಿ ಕೊಟ್ಟಿದ್ದೀವಿ ಸರ್. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ, ನಮ್ಮ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ. ಅಂದರೆ ನಮಗೆ ಒಂದು ಸಿನಿಮಾ ಆ್ಯಕ್ಟ್ ಮಾಡಿ ಬಂದಮೇಲೆ ಒಂದು ಹೋಪ್ಸ್ ಅಂತ ಇಟ್ಕೊಳ್ಳೋದಾದರೆ ಈ ಸಿನಿಮಾ ಮೇಲೆ ನಾವು 100% ಇಟ್ಕೊಬೋದು. ಮುಂದೆ ಏನೋ ಒಂದು ರಿಜಿಸ್ಟರ್ ಆಗುವಂಥ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿ ಬಂದಿದೆ ಅನ್ನೋ ಥರ. ಸೊ ಓವರ್ ಟೀಮ್ ಚೆನ್ನಾಗಾಗಲಿ, ಸಿನಿಮಾ ಚೆನ್ನಾಗಾಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಫಸ್ಟ್ಲಿ ಟು ಸ್ಟಾರ್ಟ್ ಆಫ್ ಶೂಟಿಂಗ್ ಮಾಡೋವಾಗಲೇ ದ ಹೋಲ್ ಪ್ರೋಸೆಸ್ ಒಂಥರ ಮಜವಾಗಿದೆ. ಫಸ್ಟ್ ಟೈಮ್ ಅಂತೂ ಮಂಜು ಸರ್, ರಮೇಶ್ ಸರ್ ನಗ್ತಾ ಇದ್ದಾಗ ಕಟ್ಟ ಇಲ್ಲ ಕಂಟಿನ್ಯೂ ಮಾಡಬೇಕಾ ಕ್ಲಾರಿಟಿ ಇಲ್ಲ. ಆಮೇಲೆ ಅರ್ಥ ಆಯಿತು, ಜಸ್ಟ್ ಕೀಪ್ ರೋಲಿಂಗ್, ಏನು ಸಿಗತ್ತೋ ಕ್ಯಾಪ್ಚರ್ ಮಾಡೋಣ ಅಂತ. ಬಟ್ ಎಸ್, ಥ್ಯಾಂಕ್ ಯು. ಫಸ್ಟ್ಲಿ ಶಶಾಂಕ್ ಸರ್, ಥ್ಯಾಂಕ್ ಯು. ದಿಸ್ ಇಸ್ ಮೈ 3rd ಫಿಲ್ಮ್ ವಿತ್ ಹಿಮ್. ಲವ್ 360 ಅಂದರೆ 2ನೇ ಸಿನಿಮಾ. ಅದೊಂದು ಮಂಜು ಸರ್, ಫಸ್ಟ್ಲಿ ಥ್ಯಾಂಕ್ ಯು. ಆ್ಯಂಡ್ ಸಿನಿಮಾ ಅಲ್ಲಿ ಈ ವಿಜುವಲ್ಸ್ ಆರ್ ದ ಸ್ಕೇಲ್ ಆಫ್ ಇಟ್ ಅದು ಬರೋದಕ್ಕೆ ಮೇನ್ ಕಾರಣ ಮಂಜು ಸರ್ ಇರುತ್ತೆ. ವಿ ಹ್ಯಾವ್ ಅವರ್ ಓನ್ ಕ್ರಿಯೇಟಿವ್ ಬ್ಯಾಟಲ್ಸ್. ನಾವೇನೇ ಕೇಳಿದ್ರು ಅಟ್ ಸಮ್ ಪಾಯಿಂಟ್ ಹಿ ಈಸ್ ಗಿವನ್ ಇಟ್ ಟು ಅಸ್ ಆ್ಯಂಡ್ ದಿಸ್ ಇಸ್ ವಾಟ್ ವಿ ಹ್ಯಾವ್ ಡನ್ ಸರ್. ಹೋಪ್ಫುಲಿ ಯು ಲೈಕ್ ಇಟ್. ಥ್ಯಾಂಕ್ ಯು. ಆ್ಯಂಡ್ ಮನಿಷಾ, ಶಿ ಈಸ್ ಡನ್ ರಿಯಲಿ ವೆಲ್. ಐ ಆಮ್ ಲುಕಿಂಗ್ ಫಾರ್ವರ್ಡ್. ಈಸ್ ಅ ನೈಸ್ ಆಕ್ಟ್ರೆಸ್ ಇನ್ ದ ಫಿಲ್ಮ್. ಇಟ್ಸ್ ಅ ಫಸ್ಟ್ ಫಿಲ್ಮ್. ಸೊ ಅರ್ಜುನ್ ಜನ್ಯಾ ಸರ್, ನಾವೇನು ಅವ್ರ ಬಗ್ಗೆ ಮಾತಾಡೋಷ್ಟು ಇಲ್ಲ. ಸೊ ಈಸ್ ಗಿವನ್ ಹಿಟ್ಸ್. ದಿಸ್ ಕಾಂಬಿನೇಷನ್ ಇಸ್ ವೆರಿ ಗುಡ್. ಅಂದರೆ ಫಸ್ಟ್ ಹುಡುಕಿದ್ವಿ, ಟೈಟ್ಲ್ ಇಟ್ಟ ತಕ್ಷಣವೇ ಈ ಥರ ಯಾವ್ದಾರು ಒಂದು ಸಿನಿಮಾ ಇಂಗ್ಲೀಷ್ ಟೈಟ್ಲ್ ಅಲ್ವಾ, ಜನರಲಾಗಿ ಎಲ್ಲ ಪ್ರಪಂಚದಲ್ಲಿ ಎಷ್ಟೋ ಭಾಷೆ ಇದೆ, ಎಲ್ಲ ಭಾಷೆನಲ್ಲಿ ಇಡ್ತಾ ಇರ್ತಾರೆ, ರಿಪೀಟ್ ಅನಿಸ್ಬಾರ್ದಲ್ಲ ಅಂತ. ನಮಗೂ ಆವಾಗಲೇ ಆಶ್ಚರ್ಯ ಆಯಿತು, ನಾವೇ ಫಸ್ಟು ಈ ಟೈಟಲ್ ಇಟ್ಟಿರೋದು ಅಂತ. ಅದಕ್ಕೊಂದು ಕಾರಣವೂ ಇದೆ. ಬ್ರ್ಯಾಟ್ ಅನ್ನೋದನ್ನು ಯೂಶ್ವಲಿ ಚಿಕ್ಕ ಮಕ್ಕಳಿಗೆ ರೆಫರ್ ಮಾಡ್ತಾರೆ ಟೆಕ್ನಿಕಲಿ, ಬಿಲೋ 16 ಇಯರ್ಸ್ ಇರೋರು. ಅಂದರೆ ಈ ಜಾಸ್ತಿ ಇದನ್ನು ಯೂಸ್ ಮಾಡೋದು ಇಂಗ್ಲೀಷ್ ಟೀಚರ್ಗಳು ಸ್ಕೂಲಲ್ಲಿ ಮಕ್ಕಳನ್ನ ಬೈಯೋದಕ್ಕೆ. ಇನಿಷಿಯಲಿ ಇದನ್ನು ಹೇಗಾದರೂ ಅಂದರೆ ನಮ್ಮ ಕತೆಗೆ ತುಂಬ ಅವಶ್ಯಕತೆ ಇದ್ದಂಥ ಟೈಟಲ್, ಅಂದರೆ ಈ ಪಾತ್ರನ ಡಿಸ್ಕ್ರೈಬ್ ಮಾಡುವಂಥ ಒಂದು ಪದ ಇದು. ಸೊ ನಿಮಗೆಲ್ಲ ಅನ್ನಿಸ್ತಾ ಇರ್ಬೋದು ಮೀಡಿಯಾದವ್ರಿಗೆ ಇಂಗ್ಲೀಷ್ ಟೈಟ್ಲ್ ಇಟ್ಬಿಟ್ಟಿದ್ದಾರಲ್ಲ ಅಂತ. ಬಟ್ ಆನೆಸ್ಟಾಗಿ ಹೇಳಬೇಕು ಅಂದರೆ ಇದಕ್ಕೆ ಕನ್ನಡದಲ್ಲಿ ಇದನ್ನು ಹೆಂಗಾದರೂ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಕನ್ನಡದಲ್ಲಿ ಟೈಟ್ಲ್ ಇಡೋಂತ ತುಂಬ ಟ್ರೈ ಮಾಡಿದೆ. ಬಟ್ ಯಾವುದೋ ಅಷ್ಟೊಂದು ಇಂಪ್ಯಾಕ್ಟ್ಫುಲ್ ಅಂತ ಅನ್ನಿಸ್ಲಿಲ್ಲ. ಆಮೇಲೆ ಕೆಲವೊಂದು ಆಲ್ರೆಡಿ ಬಂದ್ಬಿಟ್ಟಿದೆ ಕನ್ನಡದಲ್ಲಿ. ಇದನ್ನು ಇದೇ ಥರ ಟೈಟ್ಲ್ ಇಡ್ತೀವಿ ಅಂದರೆ ತರ್ಲೆ ನನ್ನ ಮಗ, ಪೊರ್ಕಿ, ಪೋಲಿ, ದಾರಿ ತಪ್ಪಿದ ಮಗ, ಕೇಡಿ ಎಲ್ಲ ಟೈಟ್ಲು ಆಲ್ರೆಡಿ ಇಟ್ಬಿಟ್ಟಿದ್ದಾರೆ ಕನ್ನಡದಲ್ಲಿ, ಏನು ಇಡಬೇಕು ಈ ಪದಕ್ಕೆ. ಸೊ ಆಮೇಲೆ ಹೇಗಿದ್ದರೂ ಸಿನಿಮಾ 5 ಭಾಷೆನಲ್ಲಿ ಮಾಡಬೇಕು ಅಂತ ಡಿಸೈಡ್ ಆಗಿದ್ವಿ. ಹಾಗಾಗಿ ಓಕೆ, ಈಗ ಜನನೂ ಅಪ್ಡೇಟ್ ಆಗಿದ್ದಾರೆ. ಟೈಟಲ್ ಯಾವ ಲ್ಯಾಂಗ್ವೇಜಲ್ಲಿ ಇದೆ ಅನ್ನೋದು ಮುಖ್ಯ ಅಲ್ಲ, ಸಿನಿಮಾ ಚೆನ್ನಾಗಿರೋದು ಮುಖ್ಯ ಅನ್ನೋದು ಇವತ್ತು ಎಲ್ರಿಗೂ ಗೊತ್ತಾಗಿದೆ, ಪ್ರೇಕ್ಷಕರಿಗೂ ಕೂಡ, ಮತ್ತು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಕೂಡ. ಹಾಗಾಗಿ ಇದು ಪರವಾಗಿಲ್ಲ, ಇಂಗ್ಲೀಷ್ ಟೈಟ್ಲ್ ಆದರೂ ಪರವಾಗಿಲ್ಲ ಅಂತೇಳಿ ಡಿಸಿಷನ್ ತೊಗೊಂಡು ಈ ಟೈಟಲನ್ನು ಫ್ರೀಸ್ ಮಾಡಿದ್ವಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.